आज रविवार 14 अप्रैल को संविधान निर्माता डॉक्टर भीमराव अम्बेडकर की 133वीं जयंती के अवसर पर बीदर के अम्बेडकर सर्कल पर दलित सेना बीदर जिला की ओर से चंद्रकांत निराटे के नेतृत्व में लोगों में भोजन का वितरण किया गया। इस अवसर पर बीदर के युवा नेता एवं एनएसयूआई के स्टेट जनरल सेक्रेटरी मोहम्मद फिरोज खान और बीदर वार्ड नंबर 32 के काउंसलर मोहम्मद नवाज खान मुख्य अतिथि थे। इनके हाथों से लोगों में भोजन का वितरण किया गया। इस अवसर पर दलित सेना के सभी पदाधिकारी और सदस्य के अलावा अन्य लोग उपस्थित थे। इस अवसर पर मोहम्मद फिरोज खान और चंद्रकांत निराटे ने केपी न्यूज से बात की। केपी न्यूज के कैमरामैन पप्पू राज का कवरेज। जय भीम। आज यहाँ अम्बेडकर सर्कल पे 14 अप्रैल के दिन हमारे निराटे साहब के सदारत में यहाँ पे हम लोग खाना खिला रहे हैं बाबा साहब के जन्मदिन के दिन, और सभी हमारे भाइयों को 14 अप्रैल की बहुत बहुत शुभकामनाएं। शुक्रिया। निराटे दलित सेने राज्य उपाध्यक्षರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿ ಪ್ರಯುಕ್ತವಾಗಿ ಏನು ನಮ್ಮ ದಲಿತ ಸೇನೆ ಸಂಘಟನೆ ವತಿಯಿಂದ ಅನ್ನದಾನ ಕಾರ್ಯಕ್ರಮ, ಸೀರಾ ಮತ್ತು ಕೋಲ್ಡ್ ವಾಟರ್ ವಿತರಣೆ ಮಾಡಲಾಗುತ್ತದೆ। ನಮ್ಮ ಸಂಘಟನೆಯಿಂದ ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮ ನಡೆಸಲಾಗುತ್ತದೆ। ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಹಲವಾರು ಗ್ರಾಮೀಣ ಪ್ರದೇಶದಿಂದ ಹಾಗೂ ಪ್ರತಿ ಬಡಾವಣೆಗಳಿಂದ ಬರ್ತಕ್ಕಂಥ ಸಾರ್ವಜನಿಕರು, ಅಂಬೇಡ್ಕರ್ ಅಭಿಮಾನಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜನ್ಮದಿನದ ಅಂಗವಾಗಿ ಅಂಬೇಡ್ಕರ್ ಸರ್ಕಲ್ ಬೀದರ್ನಲ್ಲಿ ಬಂದು ಏನು ನಾವು ವಿತರಿಸತಕ್ಕಂಥ ಒಂದು ಆಹಾರ ಅಥವಾ ಅನ್ನದಾನವನ್ನು ಸ್ವೀಕಾರ ಮಾಡಿ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಾರೆ। ಅವರಿಗೆಲ್ಲರಿಗೂ ನನ್ನ ಪರವಾಗಿ ಮತ್ತು ನನ್ನ ಸಂಘಟನೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ। ಅದೇ ರೀತಿ ಪ್ರತಿ ವರ್ಷದಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದ ಹತ್ತಿರ ಬೆಳಿಗ್ಗೆ 9 ಗಂಟೆಗೆ ಜಿಲ್ಲಾಡಳಿತದಿಂದ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ನೇತೃತ್ವದಲ್ಲಿ ಅಂಬೇಡ್ಕರ್ ಅವರ ಒಂದು ವೃತ್ತದ ಹತ್ತಿರ ಫ್ಲಾಗ್ ಹಾಸ್ಟಿಂಗ್ ಕಾರ್ಯಕ್ರಮ ನಡೀತದೆ। ಅದ ನಂತರ ಸರ್ಕಾರಿ ಮೆರವಣಿಗೆ ಕಾರ್ಯಕ್ರಮ ನಡೀತದೆ। ಆ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರು ಬಂದಿದ್ದಾರೆ। ಅದೇ ರೀತಿ ಮಾಜಿ ಸಚಿವರಾಗಿರ್ತಕ್ಕಂಥ ಬಂಡೆಪ್ಪ ಕಾಶಂಪುರ್ ಸಾಹೇಬರು ಕೂಡ ಬಂದಿದ್ದಾರೆ। ಆಮೇಲೆ MP ಅವರು ಬಂದಿದ್ದಾರೆ, ದಕ್ಷಿಣ ಕ್ಷೇತ್ರದ MLA ಶೈಲೇಂದ್ರ ಬೆಲ್ದಾಳೆ ಅವರು ಕೂಡ ಬಂದಿದ್ದಾರೆ, ಆಮೇಲೆ ಚಂದ್ರಸಿಂಗ್ ಅವರು ಬಂದಿದ್ದಾರೆ, ಮತ್ತು MLCಗಳಾಗಿರ್ತಕ್ಕಂಥ ಅರವಿಂದ್ ಅರಳಿ ಅವರು ಬಂದಿದ್ದಾರೆ। ಈ ರೀತಿ ಪ್ರತಿಯೊಂದು ಮುಖಂಡರು, ಪ್ರತಿಯೊಂದು ಪಕ್ಷದ ಇಲ್ಲಿ ಯಾವುದೇ ಜಾತಿ ಭೇದ ಮತ ಪಕ್ಷ ಏನೂ ಇಲ್ಲ, ಎಲ್ಲರೂ ಸರ್ವಸಮಾನವಾಗಿ ಎಲ್ಲರ ಸಹಭಾಗಿತ್ವದಿಂದ ಈ ಕಾರ್ಯಕ್ರಮ ನಡೀತದೆ। ಈ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷಗಳು, ಎಲ್ಲ ಜಾತಿ ಧರ್ಮದವರು ಭಾಗವಹಿಸಿ ಒಂದು ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಅವರ ಜಯಂತಿಯ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಾರೆ। ಅವರು ಎಲ್ಲರಿಗೂ ನನ್ನ ಪರವಾಗಿ ಹಾಗೂ ದಲಿತ ಸೇನೆ ರಾಮವಿಲಾಸ್ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ। ವಿಶೇಷವಾಗಿ ನಮ್ಮ ಒಂದು ನಾಯಕರು, ನಮ್ಮ ಒಂದು ಪ್ರತಿಯೊಂದಿಗೆ ಹೆಜ್ಜೆಗೆ ನಮ್ಮ ಒಂದು ಬ್ಯಾಕ್ ಬೋನ್ ಆಗಿರ್ತಕ್ಕಂಥ ನಮ್ಮ ಅಯಾಜ್ ಖಾನ್ ಸಾಹೇಬರು, ನವಾಜ್ ಖಾನ್ ಸಾಹೇಬರು, ಫಿರೋಜ್ ಖಾನ್ ಸಾಹೇಬರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ। ಯಾಕೆಂದರೆ ಏನೇ ನಾವು ಕಾರ್ಯಕ್ರಮ ನಾವು ಮಾಡಬೇಕಾದ್ರೆ ಅವರ ಒಂದು ಸಹಕಾರ, ಸಹಭಾಗಿತ್ವ ನಮ್ಮ ಮೇಲೆ ಸದಾ ಇದೆ ಮತ್ತು ಮುಂದೆ ಕೂಡ ಇರಲಿ ಅಂಥೇಳಿ ಅವರಲ್ಲಿ ನಾನು ಮನವಿಯನ್ನು ಮಾಡ್ಕೊತಾ ಈ ಕಾರ್ಯಕ್ರಮಕ್ಕೆ ಬಂದು ಅವರು ನಮ್ಮ ಪ್ರಸಾದವನ್ನು ವಿತರಣೆ ಮಾಡಿದ್ದಾರೆ। ಅವರಿಗೂ ನನ್ನ ಪರವಾಗಿ ಸ್ಪೆಷಲ್ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನಗೆ 4 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ವಿರಾಮವನ್ನು ಸಲ್ಲಿಸ್ತೇನೆ। ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ।